ಕನ್ನಡ ಇಲ್ಲ. ದಯವಿಟ್ಟು ಬಿಬಿಎಂಪಿ ಅವರಷ್ಟು ಯಾರು ಬ್ಯಾನರ್ ಹಾಕಿದ್ದಾರೆ ಈ ತರ ರೋಡಲ್ಲಿ, ಬಿಬಿಎಂಪಿ ಅವರು ದಯವಿಟ್ಟು ಎಲ್ಲ ತೆಗಿಸ್ಬೇಕು. ಇನ್ನೊಂದು ಕನ್ನಡ ಇಲ್ಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ಏನಿದೆ ಫೈನು ಅದು ನೋಟಿಸ್ ಕೊಟ್ಬಿಟ್ಟು ಆ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಯಾವುದಾಗಲಿ ಎಲ್ಲ ಕ್ಲೋಸ್ ಮಾಡಿಸ್ಬೇಕು. ಈ ತರ ಯಾವ್ದು ಸ್ಟುಡಿಯೋಗಳಿರಲಿ ಯಾವುದಾದ್ರು ಯಾಕಂದ್ರೆ ಕನ್ನಡನ ಕೇಳೋರು ಯಾರು ಇಲ್ಲ ಸುಮಾರು ಜನ, ಅದಕ್ಕೆ ಇವ್ರಿಗೆಲ್ಲ ಬಂದಿರೋ ಕೊಬ್ಬುಗಳು ಇಷ್ಟೇ, ಬೇರೆ ಇನ್ನೇನಿಲ್ಲ. ಸಂಸ್ಥೆ ನಾನು ಮಾಡಿ ಇಲ್ಲಿ ಮಾತಾಡೋದು, ನಾನು ಸುಮಾರು ಸತಿ ಏನ್ ಹೇಳೋದಂದ್ರೆ ಕನ್ನಡ ಬೋರ್ಡ್ ಹಾಕಿ ಎಲ್ಲ ಕಡೆ ಕನ್ನಡ ಬಳಸ್ರಿ ಅಂತಾನೆ ಸುಮಾರು ಸತಿ ಹೇಳೋದು. ಆದ್ರೂ ಯಾರು ಕನ್ನಡ ಬಳಸಲ್ಲ. ಕನ್ನಡ ಅವರು ಬೆಳೆಸದೇ ಇದ್ದಾಗ ಯಾರು ಹೋಗಿ ಪ್ರಶ್ನೆನೂ ಮಾಡಲ್ಲ, ಕೇಳೋದು ಇಲ್ಲ. ನೋಡಿ ಇದು ಯಾವುದು ಟ್ಯಾಂಗ್ರೋ ಕಿಡ್ಸ್ ಅಂತ ಸ್ಕೂಲ್ದು ಪೂರ್ತಿ ಇಂಗ್ಲಿಷಲ್ಲಿ ಇದೆ. ಮಕ್ಕಳಿಗೆ ಅವ್ರು ಕನ್ನಡನೂ ಹೇಳ್ಕೊಡಲ್ಲ, ಹಾಕಂಗಿಲ್ಲ. ಗೌರ್ಮೆಂಟ್ ಇಂದ ಬಿಬಿಎಂಪಿ ಇಂದಾನೆ ಆರ್ಡರ್ ಆಗಿರೋದೇನಂತಂದ್ರೆ 60% ಕನ್ನಡ ಇರಬೇಕು, 40% ಇಂಗ್ಲಿಷ್ ಇರ್ಬೇಕಂತ. ಇಲ್ಲಿ ಪೂರ್ತಿ ಇಂಗ್ಲಿಷೇ ಇರೋದು. ಸ್ಕೂಲ್ ಅವರಿಗೆ ಸರಿಯಾಗಿ ರೂಲ್ಸ್ ಫಾಲೋ ಮಾಡ್ತಿಲ್ಲ. ಸ್ಕೂಲ್ ಅವರು ಇನ್ ಮಕ್ಳೇನು ರೂಲ್ಸ್ ಫಾಲೋ ಮಾಡ್ತಾರೆ, ಮಕ್ಕಳಿಗೆ ಏನು ಪಾಠ ಹೇಳ್ಕೊಡ್ತಾರೆ. ಇನ್ನೊಂದ್ಸತಿ ಇಲ್ಲೂ ಅಷ್ಟೇ ಕನ್ನಡ ಅಂತ ಬರೀ ಇಂಗ್ಲಿಷಲ್ಲಿ ಹಾಕೋದು, ಬೇರೆ ತರ ಅಡ್ವರ್ಟೈಸ್ಮೆಂಟ್ ಮಾಡೋದು, ಇಲ್ಲೇ ಹಾಕಿರ್ಲಿ ಬ್ಯಾನರು. ಬರೀ ಸ್ಕೂಲ್ ಒಂದೇ ಅಲ್ಲ, ಎಲ್ಲ ಪ್ರತಿಯೊಂದಕ್ಕೂ ಅಷ್ಟೇ ಎಲ್ಲ ಬ್ಯಾನರ್ ಯಾವುದು ಬಿಡಲ್ಲ. ಕರ್ನಾಟಕ ಇದೆ, ಕರ್ನಾಟಕದಲ್ಲಿ ಮುಖ್ಯವಾಗಿ ಕನ್ನಡ ಹಾಕಬೇಕು. ಆಮೇಲೆ ಯಾವನಾದ್ರು ಒಬ್ಬನಾದ್ರು ಒಂದೋದು ಕನ್ನಡದಲ್ಲಿ ಐತಾ? ಅರ್ಜೆಂಟ್ ವಾಂಟೆಡ್ ಆಫೀಸ್ ಸ್ಟಾಫ್ ಅಂತೆ ಕನ್ನಡದವ್ರು ಯಾರು ಹೋಗ್ಬೋದು, ಬರೀ ಇಂಗ್ಲಿಷ್ ಅವರು ಹೋಗ್ಬೋದಿರುತ್ತೆ. ಇದೊಂದು ಸ್ಕೂಲ್. ಇವರೆಲ್ಲ ಕರ್ನಾಟಕದಲ್ಲಿ ಬಿಸ್ನೆಸ್, ಇವಕ್ಕೆಲ್ಲ ಕರ್ನಾಟಕದಲ್ಲಿ ಬಿಸ್ನೆಸ್ ಬೇಕು, ಕರ್ನಾಟಕ ಬೇಕು. ನೋಡಿ ಎಲ್ಲರೂ ಹಾಕೋ ಬರೀ ಇಲ್ಲಿ ಎರಡು ಕಂಬದಲ್ಲೇ ಇಷ್ಟ ಇದೆ. ನೋಡಿ ಇದೊಂದು ಯಾರು ಒಬ್ಬನಾದ್ರೂ ಕನ್ನಡ ಹಾಕೋದ ಇಷ್ಟು ಅಡ್ವರ್ಟೈಸ್ಮೆಂಟು ಇದು ಒಂದಾದ್ರೂ ಕನ್ನಡ ಆಯ್ತಾ? ಯಾಕಂದ್ರೆ ಕನ್ನಡನ ಕೇಳೋರು ಯಾರು ಇಲ್ಲ ಸುಮಾರು ಜನ, ಅದಕ್ಕೆ ಇವ್ರಿಗೆಲ್ಲ ಬಂದಿರೋ ಕೊಬ್ಬುಗಳು ಇಷ್ಟೇ, ಬೇರೆ ಇನ್ನೇನಿಲ್ಲ. ಮಕ್ಕಳೆಲ್ಲ ಯಾರು ಜಾಬ್ ಕೊಡೋದು, ಏನ್ ಮಾಡೋದು ಅಂತ ದಯವಿಟ್ಟು ಸ್ಕೂಲವರು ಸ್ಕೂಲ್ ಎಲ್ಲ ಇಂಗ್ಲೀಷು ಮನೆಗೆ ಬರೋದಷ್ಟೇ, ಎಲ್ಲ ಇಂಗ್ಲೀಷರ ಬರ್ಬೇಕು ಮನೆಗಳಿಗೆ.